ಹೆಲೋ ಗೈಸ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕುಸುಮಾರಾಜನ. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವೀಡಿಯೋಸು ನೋಡಿ. ಇಷ್ಟ ಆದರೆ, ಹೆಲ್ಪ್ಫುಲ್ ಅನಿಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನಿಸಿದ್ರೆ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ಅಂತ ಹೇಳಿದ್ರೆ, ನಾನು ನಿನ್ನೆ ರಾತ್ರಿ ಒಂದು ಸೊಪ್ಪಿನ ಪಲ್ಯ ಮಾಡಿದ್ದೆ, ಹಾಗೆ ಮಧ್ಯಾಹ್ನಕ್ಕೆ ಒಂದು ಕರಿ ಥರ ಮಾಡಿದ್ದೆ. ಅದೆರಡ್ರದ್ದು ವಿಡಿಯೋ ಶೂಟ್ ಮಾಡಿಟ್ಟಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಅದನ್ನ ನೋಡ್ಕೊಂಡು ಬಂದುಬಿಡಿ. ಆಮೇಲೆ ಮತ್ತೆ ಇವತ್ತು ಯಾಕೆ ಹಿಂಗೆ ರೆಡಿಯಾಗಿದ್ದೀನಿ ಅಂತ ಹೇಳ್ತೀನಿ. ಸೊ ಇವತ್ತು ನೈಟಿಗೆ ನಾನು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೆ. ಸೊಪ್ಪಿನ ಪಲ್ಯ ಮತ್ತು ಎಗ್ಸ್ ಮಾಡ್ತೀನಿ ಅಷ್ಟೇ. ನಮ್ಮ ಮನೇಲಿ ನೈಟು ಡಿನ್ನರ್ ತುಂಬಾ ಸಿಂಪಲ್ ಆಗಿರುತ್ತೆ. ಏನಾದರೂ ವೆಜಿಟೇಬಲ್ಸು ಮತ್ತು ಒಂದು ಪ್ರೋಟೀನ್ ಸೋರ್ಸ್ ಇರುತ್ತೆ, ಚಿಕನ್ನು, ಎಗ್ಗು, ಪನ್ನೀರು ಆ ಥರ ಇರುತ್ತೆ. ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ, ಈ ಸೊಪ್ಪು ನಮ್ಮ ಮನೆಯದು. ನಾನು ಮೊನ್ನೆ ಊರಿಗೆ ಹೋಗಿದ್ದು, ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ. ಸೊ ನಮ್ಮಮ್ಮ ಇವಾಗ ಊರಲ್ಲಿಲ್ಲ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆಂಟಿ ಮನೇಲಿದ್ದಾರೆ. ಸೊ ಸೊಪ್ಪೆಲ್ಲ ಹಾಕಿದ್ರು. ನಮ್ಮ ಪಕ್ಕದ ಮನೆ ನಮ್ಮ ಆಂಟಿಯವ್ರಿಗೆಲ್ಲ ಕುಯ್ಕೊಳ್ಳೋಕೆ ಕೇಳಿದರು. ಅವರು ಸ್ವಲ್ಪ ಕುಯ್ದು ಇನ್ನೂ ಎಷ್ಟೊಂದು ಹಾಗೆ ಇತ್ತು. ಆ ಸೊಪ್ಪೆಲ್ಲ ಹಾಗೆ ಇತ್ತಲ್ಲ, ಮನೆಯಿಂದ ಸೊಪ್ಪು ತೊಗೊಂಬಂದಿದ್ದೆ, ಎಲ್ಲ ಮಿಕ್ಸ್ ಸೊಪ್ಪು. ಮಸಪ್ ಮಾಡೋಣ ಅಂದ್ಕೊಂಡೆ. ಮಧ್ಯಾಹ್ನ ಅವಿನಾಶ್ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಮಧ್ಯಾಹ್ನ ಸಾಂಬಾರು ಮಾಡಿರಲಿಲ್ಲ. ಇವಾಗ ನೈಟಿಗೆ ಇಬ್ಬರಿಗೆ ಸಾಂಬಾರು ಮಾಡೋದಕ್ಕೆ ಒಂದು ಹೊತ್ತಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಪಲ್ಯ ಥರ ಮಾಡ್ತಾಯಿದ್ದೀನಿ. ಸೊಪ್ಪಿನ ಪಲ್ಯ ಹೆಂಗೆ ಮಾಡ್ತೀನಿ ಸಿಂಪಲಾಗಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಇವಾಗ ಇಲ್ಲಿ ಒಂದು ಕಂತೆಗಿಂತ ಜಾಸ್ತಿ ಅಷ್ಟು ಸೊಪ್ಪು ತೊಗೊಂಡಿದ್ದೀನಿ. ಇದೆಲ್ಲ ಸೊಪ್ಪು ಇದೆ. ನಮ್ಮಮ್ಮ ಎಲ್ಲ ಸೊಪ್ಪು ಮಿಕ್ಸಲ್ಲಿ ಹಾಕಿತ್ತು. ಗಣಕೆ ಸೊಪ್ಪು ಮತ್ತು ದಂಟಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಇನ್ನೂ ಏನೇನೋ ಸೊಪ್ಪುಗಳು ಎಲ್ಲ ಇದ್ದಾವೆ. ಎಲ್ಲ ಮಿಕ್ಸಲ್ಲಿ ಕೊಟ್ಟಿತ್ತು, ಚೆನ್ನಾಗಿರುತ್ತೆ ಮಸಪ್ ಮಾಡು ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದನ್ನೇ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ಸೊಪ್ಪಿಗೆ ಸ್ವಲ್ಪ ತೊಳೆದ್ಬಿಟ್ಟು ನೀಟಾಗಿ ನೀರು ಹಾಕಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀನಿ. ಸೊ ಇದೇನಪ್ಪ ಅಂತ ಹೇಳಿದ್ರೆ, ನಾನು ಕುಕ್ಕರಲ್ಲಿ ಒಂದು ಫುಲ್ ವಿಷಲ್ ಬರ್ಸಲ್ಲ, ಆಯಿತಾ. ಒಂದು ವಿಷಲ್ಗಿಂತ ಕಡಿಮೆ ಬರ್ಸ್ಕೊತೀನಿ, ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ ಇಟ್ಕೊತಾ ಇದ್ದೀನಿ. ನೀವು ಬೇಕಂದರೆ ನಾರ್ಮಲಾಗಿ ಕೂಡ ಬೇಯಿಸ್ಕೋಬೋದು. ಆಮೇಲೆ ನನಗೆ ಸೊಪ್ಪು ಜಾಸ್ತಿ ಬೆಂದೋದ್ರೆ ಇಷ್ಟ ಆಗುತ್ತೆ, ತೀರಾ ಕಡಿಮೆ ಬೇಯೋದಕ್ಕಿಂತ. ಅದಕ್ಕೋಸ್ಕರ ಈ ಥರ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸೊ ಇವಾಗ ಕುಕ್ಕರ್ ಹಾಕ್ಬಿಟ್ಟು ಮುಚ್ಚಿಬಿಡೋಣ. ಇವಾಗ ಇದು ಬರಲಿ. ಇವಾಗ ನಾನು ಸೊಪ್ಪು ಬೆಂದಿದ್ದ ಸೋಸಿ ಎತ್ತಿಟ್ಕೊಂಡಿದ್ದೀನಿ ಸೈಡಿಗೆ. ಇವಾಗ ಸೊಪ್ಪಿನ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನ್ ಥರದ್ದು ಇಟ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಕೂಡ ಮನೆಯಿಂದ ತಗೊಬಂದಿದ್ದೆ. ಊರಲ್ಲಾದರೆ ಎಷ್ಟು ಚೆನ್ನಾಗಿ ಎಲ್ಲದೂ ಸಿಗುತ್ತೆ ನೋಡಿ. ಅದೇ ಬೆಂಗಳೂರಲ್ಲಾದರೆ ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ತಗೊಬರ್ಬೇಕು. ಅದು ಊರಲ್ಲಿ ಇಂಥ ಕೆಮಿಕಲ್ ಹಾಕ್ತಲೇ ಎಲ್ಲ ನ್ಯಾಚುರಲ್ ಆಗಿರೋದು ಸಿಗುತ್ತೆ. ಬೆಂಗಳೂರಲ್ಲಿ ನಾವು ಎಷ್ಟೇ ದುಡ್ಡು ಕೊಟ್ರೂ ಎಲ್ಲದು ಕೆಮಿಕಲೇ. ಇವಾಗ ನಾನು ಇದಕ್ಕೆ 2 ಈರುಳ್ಳಿ ಹೆಚ್ಕೊಂಡಿರೋದು ಹಾಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಒಂಚೂರು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಬೇಗ ಅಂತ ಹೇಳ್ಬಿಟ್ಟು. ಉಪ್ಪು ಜಾಸ್ತಿ ಆಗೋಕ್ಕೆ ಹೋಗಬೇಡಿ, ಯಾಕೆಂದರೆ ಆಲ್ರೆಡಿ ಕಾಳಿಗೆ ಉಪ್ಪು ಹಾಕಿರ್ತೀವಿ. ಸೊ ಇವಾಗ ನೋಡ್ಬೋದು ಆನಿಯನ್ ಅಥವಾ ಈರುಳ್ಳಿ ಚೆನ್ನಾಗಿ ಬೆಂದಿದ್ದಾವೆ. ಇದಕ್ಕೆ ನಾನು ಒಂದು ಕಪ್ಪಿಗಿಂತ ಕಡಿಮೆ ಅಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ನಾನು ಕಾಯಿ ತುರಿನ ಈ ಥರ ಮಿಕ್ಸಿಲಿ ಆಡಿಸ್ಕೊಂಡಿರ್ತೀನಿ. ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು ಸೊಪ್ಪಿದೆಯಲ್ಲ, ಇದನ್ನು ಹಾಕ್ಕೊತಾ ಇದ್ದೀನಿ. ನಾನು ಸೊಪ್ಪು ಜಾಸ್ತಿ ಹಾಕ್ಕೊಳುತ್ತೆ ಅಂದ್ಕೊಂಡೆ, ಅಷ್ಟೊಂದು ಸೊಪ್ಪಿತ್ತು. ಇಷ್ಟೇ ಕಾಳಾಗಿದೆ ನೋಡಿ. ಯಾವಾಗಲೂ ಅಷ್ಟೇ, ಸೊಪ್ಪು ಮಾತ್ರ ನಂಬಕ್ಕೆ ಆಗಲ್ಲ, ಎಷ್ಟು ಕಡಿಮೆ ಕಾಳಾಗಿದೆ ನೋಡಿ. ಇದನ್ನ ಮಿಕ್ಸ್ ಮಾಡಿಕೊಂಡು ಒಂಚೂರು ಬೇಯಿಸಿದ್ರೆ ಮುಗ್ದೋಯ್ತು, ಸೊಪ್ಪಿನ ಕಾಳು ರೆಡಿಯಾಗೋಗುತ್ತೆ. ಇಷ್ಟೇ ನೋಡಿ, ಸೊಪ್ಪಿನ ಕಾಳು ರೆಡಿಯಾಗೋಯ್ತು. ಇಷ್ಟೇ ಸಿಂಪಲ್ಲಾಗಿ ನೀವು ಕೂಡ ಈ ಥರ ಸೊಪ್ಪಿನ ಕಾಳನ್ನ ಮಾಡ್ಕೋಬೋದು. ಸೊ ಡಿನ್ನರ್ ನೋಡ್ಬೋದು, ಪಲ್ಯ ಮತ್ತು 1-2 ಎಗ್ ತೊಗೊಂಡಿದ್ದೀನಿ. ಸೊ ಇದೆ ನನ್ನ ಡಿನ್ನರ್. ಇವಾಗ ನಾನು ಬಟಾಣಿ ಮತ್ತು ಮಶ್ರೂಮ್ ಹಾಕ್ಬಿಟ್ಟು ಒಂದು ಪಲ್ಯ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫಸ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ನಂದು ಆಯಿಲ್ ಬಾಟಲು ಒಡೆದೋಗ್ಬಿಟ್ಟೈತೆ, ಅದಕ್ಕೆ ಇದು ವಾಟರ್ ಕ್ಯಾನಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಎಣ್ಣೆ ಕಾದಾಗಿದೆ. ಎಣ್ಣೆ ಕಾದ ನಂತರ ನಾನು ಇಲ್ಲಿ ಒಂದು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಬೆಂದಾಗಿದೆ. ಇಲ್ಲಿ 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ.
ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಬೇಯ್ಕೊಂಡಿದೆ. ನಾನು ಇದಕ್ಕೆ 2 ಸಣ್ಣಗೆ ಹೆಚ್ಚಿರೋ ಟೊಮೊಟೊ ಹಾಕೊತಿದ್ದೀನಿ. ನೀವು ಬೇಕಾದರೆ 3 ಟೊಮೊಟೊನೂ ಹಾಕೋಬೋದು. ಇದೊಂದು ಸ್ವಲ್ಪ ಟೊಮೊಟೊ ಒಂಚೂರು ಚೆನ್ನಾಗಿ ಮಷಿ ಆಗೋವರೆಗೂ ಬೇಯ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಒಂದು ಬಾಕ್ಸ್ ಅಷ್ಟು ಮಶ್ರೂಮ್ ಬರುತ್ತೆ ನೋಡಿ, ಅದನ್ನ ಹಾಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು 2 ಕಪ್ಪಷ್ಟು ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ಇದು ಹಸಿ ಬಟಾಣಿ ಆಯಿತಾ. ಹಸಿ ಬಟಾಣಿ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಸಿ ಬಟಾಣಿನೇ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಹೊತ್ತು ಬೇಯ್ಕೊಳ್ಳಿ. ಸೊ ಇವಾಗ ರುಬ್ಕೊಳ್ಳೋಕ್ಕೆ ನಾನು ಒಂದು 4-5 ಗೋಡಂಬಿ ತೊಗೊಂಡಿದ್ದೀನಿ. ಅದೆಲ್ಲ ಚೂರಾಗಿತ್ತು, ಲಾಸ್ಟಲ್ಲಿ ಉಳ್ಕೊಂಡಿದ್ದು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಕಾಯಿ ತುರಿ, ನೀವು ತೊಗೊಳೋದಾದರೆ ಕಾಯಿ ತುರಿ 1 ಸ್ಪೂನಷ್ಟು ಅಂದ್ಕೋಬೋದು. 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಇಂಚಷ್ಟು ಚಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 2 ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇಷ್ಟು 1 ಸ್ಪೂನ್ ಅಷ್ಟು ಅನ್ಕೋಬಹುದು, ಇಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಿಷ್ಟನ್ನು ನಾವು ರುಬ್ಕೊಂಬರೋಣ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ. ಸ್ವಲ್ಪ ಮೀಟ್ ಮಸಾಲ ಅಥವಾ ಮಟನ್ ಮಸಾಲ ಅಂತ ಏನ್ ಬರುತ್ತೆ ನೋಡಿ, ಅದು ಅರ್ಧ ಸ್ಪೂನ್ ಅಷ್ಟು. ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ನಾರ್ಮಲ್ ಖಾರದ ಪುಡಿ ಏನ್ ಬರುತ್ತೆ ನೋಡಿ, ಅದನ್ನ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾವು ಅವಾಗಲೇ ರುಬ್ಕೊಂಡಿದ್ದಂಥ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಕುಕ್ಕರಲ್ಲಿ ಬೇಯೋದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಇದಿಷ್ಟೇ ನೋಡಿ, ಇದೊಂದು 2-3 ವಿಷಲ್ ಕೂಗಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರೋ ಅಂಥ ಒಂದು ಪಲ್ಯ ಅಥವಾ ಕರಿ ರೆಡಿ ಆಗುತ್ತೆ ಅಂದರೆ ಸಖತ್ ಟೇಸ್ಟಿಯಾಗಿರುತ್ತೆ ಆಯಿತಾ. ನಾನು ರೀಸೆಂಟಾಗಿ ಇದನ್ನ ಡೆವಲಪ್ ಮಾಡಿದ್ದು ಈ ಕರಿ. ನಮ್ಮನೇಲಂತೂ ಇದೊಂಥರ ಫೇವ್ರೇಟ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ಮಾಡ್ತಾ ಇದ್ದೆ, ಅದಕ್ಕೆ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಶೂಟ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇವಾಗ ಇದನ್ನು ಕುಕ್ಕರ್ ಮುಚ್ಚಿ ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ, ಈ ಥರ ಪಲ್ಯ ರೆಡಿ ಆಗಿದೆ. ನೀವೇನಾದರೂ ಪಲ್ಯಕ್ಕೆ ಜಾಸ್ತಿ ನೀರು ಹಾಕಿದರೆ ಆಮೇಲೆ ಸ್ವಲ್ಪ ಹೊತ್ತು ಪಾತ್ರೆ ಇಟ್ಬಿಟ್ಟು ಬೇಯಿಸಿದ್ರೆ ನೀರೆಲ್ಲ ಹಿಂಗೋಗುತ್ತೆ, ಅವಾಗ ಚೆನ್ನಾಗಾಗುತ್ತೆ. ಈ ಥರ ಪಲ್ಯ ರೆಡಿ ಆಗೋಯ್ತು. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ. ಇವಾಗ ನೀವು ಇಲ್ಲಿ ನೋಡ್ಬೋದು ನನ್ನ ಲಂಚ್ ಪ್ಲೇಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ಒಂದು ಚಪಾತಿ ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಕ್ಯಾರೆಟ್ ತುರಿ ಪಲ್ಯ ತೊಗೊಂಡಿದ್ದೀನಿ. ಈ ಕ್ಯಾರೆಟ್ ತುರಿ ಪಲ್ಯ ಆಲ್ರೆಡಿ ತೋರಿಸಿದ್ದೀನಿ ನಾನು ಹಳೆ ವೀಡಿಯೋಸ್ಗಳಲ್ಲಿ, ನೀವು ಚೆಕ್ ಮಾಡ್ಕೋಬೋದು. ಅದಕ್ಕೋಸ್ಕರ ಇವತ್ತು ತೋರಿಸ್ಲಿಲ್ಲ. ಮತ್ತು ಇಲ್ಲಿ 2 ಎಗ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮಶ್ರೂಮ್ ಮತ್ತು ಹಸಿ ಬಟಾಣಿ ಕಾಳು ಪಲ್ಯ ತೊಗೊಂಡಿದ್ದೀನಿ. ನೋಡಿ, ನನ್ನ ಲಂಚ್ ಪ್ಲೇಟ್ ಹೀಗಿರುತ್ತೆ. ನೀವು ಇನ್ಸ್ಪಿರೇಷನ್ ಆಗಿ ತೊಗೋಬೋದು. ನಾನು ವೆಯ್ಟ್ ಲಾಸ್ಗೆ ಇದೇ ಥರನೇ ಊಟ ಮಾಡೋದು. ಸೊ ಗಾಯ್ಸ್, ಇವತ್ತು ಯಾಕೆ ಹೀಗೆ ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ ಅಂದರೆ, ಐ ಹ್ಯಾವ್ ಅ ಶೂಟ್ ಟು ಅಟೆಂಡ್. ಒಂದು ಶೂಟ್ ಇದೆ ನನಗೆ, ಅದಕ್ಕೋಸ್ಕರ ಈ ಥರ ರೆಡಿ ಹಾಕ್ಕೊಂಡು ಇಲ್ಲಿಂದ ಓಡ್ತಾ ಇದ್ದೀನಿ. ಸೊ ನಾನು ಇವಾಗ ಹೊರಗಡೆ ಹೋಗಬೇಕು. ಹಾಗೆ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಶೂಟ್ಸ್ ಇತ್ತು, ಅದನ್ನ ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀನಿ. ಸೊ ಇದು ನನ್ನ 4th ಶೂಟ್ ಇವತ್ತಿನ ದಿನದ್ದು. ಮನೇಲಿ ಮಾಡೋವಂಥ ಶೂಟ್ಸ್ ಎಲ್ಲ ಮುಗಿಸಾಕಿದ್ದೀನಿ ಆ್ಯಂಡ್ ಅಡುಗೆ ಎಲ್ಲ ಮಾಡಿ ಊಟ ಮಾಡಿದ್ದೆಲ್ಲ ಮುಗಿದೋಗಿದೆ. ಇವಾಗ ಇನ್ನೊಂದು ಶೂಟಿಗೋಸ್ಕರ ಹೋಗ್ತಾ ಇದ್ದೀನಿ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಾನೊಂದು ಚಿಕ್ಕ ಸ್ಟೋರಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನಾನು ಮೊದಲು MC ಅಥವಾ ಆ್ಯಂಕರಿಂಗ್ ಅಂದರೆ ನಿಮಗೆ ಗೊತ್ತಿಲ್ಲ ನನಗೆ, ಹೋಸ್ಟ್ ಮಾಡೋದು, ಈ ಥರ ಶೋಸ್ ಹೋಸ್ಟ್ ಮಾಡೋದು ಈ ಥರ ಮಾಡ್ತಾಯಿದ್ದೆ. ಅಂದರೆ ಮದುವೆಗೆ ಮುಂಚೆ ಮಾಡ್ತಾಯಿದ್ದೆ ಆ್ಯಂಕರಿಂಗ್ ಎಲ್ಲ. ಸೊ ಆವಾಗ ಏನಪ್ಪ ಅಂತ ಹೇಳಿದ್ರೆ, ಒಂದು ಎಕ್ಸ್ ಬ್ರ್ಯಾಂಡ್ ಅದರದ್ದು ಸ್ಟೋರ್ ಲಾಂಚ್ ಇತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಆ್ಯಂಕರ್ ಆಗಿ ಎಲ್ಲ ಫೈನಲೈಸ್ ಮಾಡಿದರು. ಎವ್ರಿಥಿಂಗ್ ವಾಸ್ ಓಕೆ, ಎಲ್ಲ ರೆಡಿ ಆಗಿತ್ತು ಆಯಿತಾ. ಲಾಸ್ಟ್ ಮೂಮೆಂಟಲ್ಲಿ, ಲಿಟ್ರಲಿ ಲಾಸ್ಟ್ ಮೂಮೆಂಟಲ್ಲಿ ದೇ ರಿಜೆಕ್ಟೆಡ್ ಮೀ. ದೇ ಕ್ಯಾನ್ಸಲ್ಡ್ ಮೀ. ಅವ್ರು ನನ್ನ ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಅಂದರೆ, ಬಿಕಾಸ್ ದೇ ಗಾಟ್ ಅ ಬೆಟರ್ ಲುಕಿಂಗ್ MC ದ್ಯಾನ್ ಮೀ ಅಂತ ಹೇಳ್ಬಿಟ್ಟು. ನನಗಿಂತ ಇನ್ನೊಬ್ರು ಚೆನ್ನಾಗಿರೋರು ಆ್ಯಂಕರ್ ಇಟ್ಸ್ ನಾಟ್ ಅಬೌಟ್ ಟ್ಯಾಲೆಂಟ್, ಓಕೆ. ನನಗಿಂತ ಇನ್ನೊಬ್ರು ಚೆನ್ನಾಗಿರೋರು ಆ್ಯಂಕರ್ ಸಿಕ್ಕೋರು ಅಂತ ಹೇಳ್ಬಿಟ್ಟು ದೇ ಕ್ಯಾನ್ಸಲ್ಡ್ ಮೀ. ಇಟ್ಸ್ ನಾಟ್ ದ ಬ್ರ್ಯಾಂಡ್ ಫಾಲ್ಟ್. ಐ ಥಿಂಕ್ ಬ್ರ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಲ್ಲ, ಮಧ್ಯ ಏಜೆನ್ಸಿಯವ್ರು ಬರ್ತಾರಲ್ಲ, ಮಧ್ಯದಲ್ಲಿರೋರು, ಅವರು ದೇ ರಿಜೆಕ್ಟೆಡ್ ಮೀ ಆಯಿತಾ. ಸೊ ಬ್ಯಾಕ್ ದೆನ್ ಇಟ್ಸ್ 4 years ಬಿಫೋರ್ ಅನಿಸುತ್ತೆ, 2-3-4 years ಬಿಫೋರ್ ದೇ ರಿಜೆಕ್ಟೆಡ್ ಮೀ ಫಾರ್ ದ್ಯಾಟ್ ಬ್ರ್ಯಾಂಡ್ ಆಯಿತಾ. ನನ್ನ ಅವತ್ತು ರಿಜೆಕ್ಟ್ ಮಾಡಿದರು. ಅವತ್ತು ನನಗೆ ಎಷ್ಟು ವರ್ಷ ನನಗೆ ಆವಾಗೊಂಥರ ನನಗೆ ಅದನ್ನು ಕೇಳಿ ಬೇಜಾರಾಗಿತ್ತು ಆಯಿತಾ. ಬಟ್ ಇಟ್ಸ್ ಓಕೆ, ಲೈಫಲ್ಲಿ ಈ ಥರದವೆಲ್ಲ ನಡೀತವೆ ಅಂತ ಸುಮ್ಮನೆ ಇದ್ದೆ. ಬಟ್ ಯು ನೋ ವಾಟ್, ಇವತ್ತು ಸೇಮ್ ಅದೇ ಬ್ರ್ಯಾಂಡಿಗೆ ನಾನು ಆ್ಯಸ್ ಎನ್
ಕಾಂಟೆಂಟ್ ಕ್ರಿಯೇಟರ್ ಆಗಿ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಅವರು ನನಗೆ ಮುಂಚೆ ಎಷ್ಟು ಪೇ ಮಾಡ್ತಿದ್ರು ನೋಡಿ, ಅದ್ರ 5x ಟೈಮ್ಸ್ ದೇ ಆರ್ ಪೇಯಿಂಗ್ ಮೀ ಟು ಶೂಟ್ ದಿಸ್ ಕ್ಯಾಂಪೇನ್. ಸೊ ಸಿ, ಇಟ್ಸ್ ಓಕೆ. ಯಾರಾದರೂ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಓಕೆ ಗಾಯ್ಸ್. ಇನ್ನೊಂದು ದಿನ ನೀವು ಅವ್ರು ರಿಜೆಕ್ಟ್ ಮಾಡಿದ್ರಲ್ಲ, ಅವರಿಗಿಂತ ಮೇಲೆ ಬೆಳಿತೀರ. ಅರ್ಥ ಮಾಡ್ಕೊಳ್ಳಿ. ವರ್ಕ್ ಹಾರ್ಡ್, ಡೂ ಯುವರ್ ಬೆಸ್ಟ್, ಇಟ್ಸ್ ಓಕೆ. ಯಾರಾದರೂ ರಿಜೆಕ್ಟ್ ಮಾಡಿದ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನೇ ಎಕ್ಸಾಂಪಲ್. ಇವತ್ತಿಂದ ಎಕ್ಸಾಂಪಲ್ ನಂಗೆ ಅದೊಂಥರ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಆ ಥರ ಇದೆ ಇವತ್ತು. ಒಂಥರ ಖುಷಿ ಇದೆ, ಆಯಿತಾ? ಸೊ ಯಾ ಗೈಸ್, do your hard work. You'll definitely gonna succeed one day. Definitely. So ಇವತ್ತು ಶೂಟಿಗೆ ಹೋಗೋಣ ಬನ್ನಿ. And he is my videographer. ರೀಸೆಂಟಾಗಿ ನಿಮ್ಗೆಲ್ರಿಗೂ ಗೊತ್ತಿರಂಗೆ ನಾವು ಮಲೇಷ್ಯಾಗೆ ಹೋಗಿದ್ವಿ. ಲಂಕಾವಿನಲ್ಲಿ ಒಂದು ಕಾಸಿ ನೈಟ್ ಚಿಕನ್ ನೂಡಲ್ಸ್ ಸೂಪ್ನ ಟ್ರೈ ಮಾಡಿದ್ವಿ. ಇಟ್ ವಾಸ್ ಅಮೇಝಿಂಗ್. ಮಳೆ ಬರ್ತಾ ಇದೆ, ಇಬ್ರಿಗೂ ಶೀತ ಆಗಿದೆ. ಸೊ ಇವತ್ತು ಚಿಕನ್ ನೂಡಲ್ಸ್ ಸೂಪ್ನ ಟ್ರೈ ಮಾಡೋದಕ್ಕೆ ಪರ್ಫೆಕ್ಟ್ ಡೇ ಅನ್ನಿಸ್ತು. ನಾವು ಟ್ರೈ ಮಾಡಿದ್ದು ಮೋರ್ ಆಫ್ ಕೊರಿಯನ್ ಫ್ಲೇವರ್ಸ್ ಇರುವಂತ ಚಿಕನ್ ನೂಡಲ್ಸ್. ಬಟ್ ನಾನಿವತ್ತು ಇಂಡಿಯನ್ ಟಚ್ ಕೊಟ್ಟು ಚಿಕನ್, ಮಿಲೆಟ್ ನೂಡಲ್ಸ್, ವೆಜಿಟೇಬಲ್ಸ್, ಲೆಮನ್, ಫ್ರೆಶ್ಲಿ ಗ್ರೌಂಡ್ ಪೆಪ್ಪರ್ ಹಾಕಿ ಮಾಡಿದ್ದೆ. ಸಕ್ಕತ್ತಾಗಿ ಬಂದಿದೆ.